ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಂತ ಅನ್ಕೊಳತ್ತಿ. ನಾವು ಆರಾಮದೀವಿ. ವರ್ಷ ಅಡುಗೆ ಮನೆಗೆ ಸ್ವಾಗತ. ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಈ ವಿಡಿಯೋನು ದಯವಿಟ್ಟು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇವತ್ತು ನಮ್ಮ ಚಾನಲಿನಲ್ಲಿ ಆರೋಗ್ಯಯುತವಾದ ಬೀನ್ಸ್ ಪಲ್ಯವನ್ನು ಸಿಂಪಲ್ ಮೆಥಡಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬರ್ರಿ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ವಿಡಿಯೋನು ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ. ಈಗ ಇದನ್ನು ಮಾಡಲು ಸ್ವಲ್ಪ ಎಣ್ಣೆ ತೊಗೊಳ್ರಿ. ನಾವಿಲ್ಲೇ ಗಾಣದ ಎಣ್ಣೆ ಬಳಸಾಕತ್ತೀವಿ, ನೀವು ಯಾವುದಾದ್ರೂ ತೊಗೊಳ್ಬೋದು ರೀ. ಗಾಣದ ಎಣ್ಣೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ರೀ. ಈಗ ಒಂದು ಅರ್ಧ ಚಮಚದಷ್ಟು ಜೀರಿಗೆ ತೊಗೊಳ್ರಿ, ಒಂದು ಅರ್ಧ ಚಮಚದಷ್ಟು ಸಾಸಿವೆ ತೊಗೊಳ್ರಿ, ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ ತೊಗೊಳ್ರಿ, ಒಂದು ಚಮಚದಷ್ಟು ಒಣ ಖಾರ ತೊಗೊಳ್ರಿ. ಈಗ ಸಣ್ಣದಾಗಿ ಕಟ್ ಮಾಡಿರೋಂಥ ಬೀನ್ಸ್ ತೊಗೊಳ್ರಿ. ನಾವು ಸ್ವಲ್ಪ ಮಾಡತ್ತೀವಿ ಪಲ್ಯ, ನೀವು ಜಾಸ್ತಿ ಬೇಕಾದ್ರೆ ಜಾಸ್ತಿ ಪ್ರಮಾಣದಲ್ಲಿ ತೊಗೊಳ್ಬೋದು ರೀ ಬೀನ್ಸನ್ನು. ಈಗ ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರಂಥ ಒಂದು ಚಿಕ್ಕ ಉಳ್ಳಾಗಡ್ಡಿ ತೊಗೊಂಡಿವಿ, ಮತ್ತೊಂದು ಸಣ್ಣ ಟಮಾಟೆ ಅಂತ ತೊಗೊಂಡಿವ್ರಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ನಾವಿಲ್ಲಿ ಕೆಂಪು ಉಪ್ಪು ತೊಗೊಂಡಿದ್ದೀವಿ ರೀ. ನೀವು ಯಾವುದಾದ್ರೂ ತೊಗೊಳ್ಬೋದು. ಉಪ್ಪನ್ನು ಆದಷ್ಟು ಈ ಥರ ಭರಣಿಯಲ್ಲೇ ಇಡಿ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈಗ ಒಂದು ಅಗಲವಾದ ಬಟ್ಲ ತೊಗೊಳ್ರಿ, ಅದಕ್ಕೆ ನೀರು ಹಾಕಿ ಇಟ್ಕೊಳ್ರಿ. ಈಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಬೀನ್ಸನ್ನು ಹಾಕ್ಕೊಳ್ರಿ. ಬೀನ್ಸನ್ನು ಹಾಕ್ಕೊಂಡು 1-2 ನಿಮಿಷ ನೀರಲ್ಲೇ ನೆನೆಯೋದಕ್ಕೆ ಬಿಟ್ಬಿಡ್ರಿ. ಅಂದರೆ ಅದರಲ್ಲಿರುವ ಧೂಳು ಎಲ್ಲ ಮಣ್ಣು, ಅದಕ್ಕೆ ಹತ್ಕೊಂಡಿರುವ ಮಣ್ಣು ಎಲ್ಲ ಬಿಡ್ತೈತಿ ನೀರಾಗ ಬಿಡೋದ್ರಿಂದ. 1-2 ನಿಮಿಷ ಆದ ನಂತರ ಚೆನ್ನಾಗಿ ಕೈಲೇ ಈ ರೀತಿಯಾಗಿ ಸ್ವಚ್ಛಾಗಿ ತೊಳ್ಕೊಡ್ರಿ. 1-2 ಸಲ ತೊಳ್ಕೊಡ್ರಿ. ನೋಡಿ, ಈ ರೀತಿ ಸ್ವಚ್ಛಾಗಿ ತೊಳ್ಕೊಂಡು ನೀರು ಬಸಿಯೋದಕ್ಕೆ ಇಟ್ಬಿಡ್ರಿ. ಈಗ ಈ ಕಡೆ ಗ್ಯಾಸ್ ಹಚ್ಕೊಳ್ರಿ. ಗ್ಯಾಸ್ ಹಚ್ಕೊಂಡು ಒಂದು ಹಂಚನ್ನು ಇಡ್ರಿ. ನಾವಿಲ್ಲಿ ಹಂಚು ಇಟ್ಕೊಂಡಿವಿ, ನೀವು ಯಾವುದಾದ್ರೂ ಬೊಗೋನಿ ಆದರೂ ಇಟ್ಕೊಳ್ಬೋದು ಅಥವಾ ಹಂಚಾದರೂ ಇಟ್ಕೊಳ್ಬೋದು. ಇಟ್ಕೊಂಡು ಈಗ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಬೀನ್ಸನ್ನು ಹಾಕ್ಕೊಳ್ರಿ. ಬೀನ್ಸನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ರಿ. ನಾವು ಇದಕ್ಕಂತ ಚುಚುಕ್ ಅಂತ ಕರಿತೀವಿ ರೀ ಇದಕ್ಕೆ. ಈ ಚುಚುಕದ ಸಹಾಯದಿಂದ ಚೆನ್ನಾಗಿ ಹುರ್ಕೊಳ್ರಿ. ಗ್ಯಾಸನ್ನು ಇವಾಗ ಜೋರಾಗಿ ಇಟ್ಟಿರಬೇಕು. ಜೋರಾಗಿ ಇಟ್ಕೊಂಡು ಬೀನ್ಸನ್ನು ಸರಿಯಾಗಿ ಹುರ್ಕೊಳ್ರಿ. ಮೊದಲು ಹಾಗೆ ಹುರ್ಕೊಳ್ರಿ ಬೀನ್ಸನ್ನು. ಆನಂತರ ಸ್ವಲ್ಪ ಹುರಿದ ನಂತರ ಅದಕ್ಕೆ 1 ಚಮಚದಷ್ಟು ಒಳ್ಳೆಣ್ಣೆ ಹಾಕ್ಕೊಳ್ರಿ. ಬೀನ್ಸು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೀವು ಒಮ್ಮೆ ಈ ಮೆಥಡ್ನಲ್ಲಿ ಮಾಡಿ ಹೇಗೆ ಬಂತಂತ ಕಮೆಂಟ್ ಮಾಡಿ ತಿಳಿಸಿ. ನಾವಿವತ್ತು ಸಿಂಪಲ್ಲಾದ ಮೆಥಡನ್ನು ತಿಳಿಸಾಕತ್ತೀವಿ ರೀ, ಬೀನ್ಸ್ ಪಲ್ಯ ಹೇಗೆ ಮಾಡೋದಂತ. ನೋಡಿ, ಈ ರೀತಿ ಚೆನ್ನಾಗಿ ಬೀನ್ಸನ್ನು ಹುರ್ಕೊಳ್ರಿ. ಬೀನ್ಸ್ ಎಷ್ಟು ಚೆನ್ನಾಗಿ ಹುರ್ಕೊಳ್ತೀವಿ ಪಲ್ಯ ಅಷ್ಟು ರುಚಿಯಾಗಿ ಬರ್ತೈತೆ ರೀ. ಹಾಗೆ ನಮ್ಮದು ಇನ್ನೊಂದು ಚಾನಲ್ ಇದೆ, ವರ್ಷ ವ್ಲಾಗ್ಸ್ 84 ಅಂತ. ಆ ಚಾನಲ್ನ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇವೆ, ಹೋಗಿ ನೋಡಿ. ಆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೋಡಿ, ಈಗ ಇದು ಚೆನ್ನಾಗಿ ಹುರ್ಕೊಂಡಿವಿ. ಈಗ ಒಂದು ತಾಟಿಗೆ ತೆಗೆದಿಟ್ಕೊಂಡು ಬಿಡ್ರಿ ಇವನ್ನ ಬೀನ್ಸ್ನ. ನೋಡಿ, ಈ ರೀತಿಯಾಗಿ ಹುರ್ಕೊಳ್ರಿ. ಈಗ ಒಂದು ಬೊಗೋನಿ ಇಟ್ಕೊಳ್ರಿ. ಬೊಗೋನಿ ಬಿಸಿ ಆದಮೇಲೆ ಅದಕ್ಕೆ 1-2 ಚಮಚದಷ್ಟು ಒಳ್ಳೆಣ್ಣೆ ಹಾಕ್ಕೊಳ್ರಿ. ಎಣ್ಣೆ ಕಾದ್ಮೇಲೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ಕೊಳ್ರಿ. ಸಾಸಿವೆ ಚಟಪಟ ಅಂತ ಸಿಡಿಬೇಕು. ಆಮೇಲೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಳ್ರಿ. ಜೀರಿಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದು ಜೀರ್ಣಕ್ರಿಯೆಯನ್ನು ಹೆಚ್ಚಿಸುತ್ತದೆ. ಈಗ ಜೀರಿಗೆ ಸಾಸಿವೆ ಎರಡೂ ಎಣ್ಣೆಯಲ್ಲಿ ಚಟಪಟ ಅಂತ ಸಿಡಿದ ಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಒಂದು ಉಳ್ಳಾಗಡ್ಡಿಯನ್ನು ಹಾಕ್ಕೊಳ್ರಿ. ನೋಡಿ, ಉಳ್ಳಾಗಡ್ಡಿಯನ್ನು ಹಾಕ್ಕೊಂಡು ಉಳ್ಳಾಗಡ್ಡಿ ಹಸಿ ವಾಸನೆ ಹೋಗೋವರೆಗೂ ಮತ್ತು ಲೈಟಾಗಿ ಕೆಂಪಗಾಗೋವರೆಗೂ ಎಣ್ಣೆಯಲ್ಲೇ ಹುರ್ಕೊಳ್ರಿ. ಇವಾಗ ಗ್ಯಾಸ್ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ರಿ. ಈಗ ಒಂದು ಪ್ಲೇಟನ್ನು ಮುಚ್ಚಿ ಚೆನ್ನಾಗಿ ಹುರ್ಕೊಳ್ಬೋದು. ಅಂದರೆ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳ್ಳೋದ್ರಿಂದ ಉಳ್ಳಾಗಡ್ಡಿ ಜಲ್ದಿ ಬೇಯ್ತೈತ್ರಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ. ಉಪ್ಪು ಹಾಕ್ಕೊಳ್ಳೋದ್ರಿಂದ ಉಳ್ಳಾಗಡ್ಡಿ ಜಲ್ದಿನೇ ಬೇಯ್ತೈತ್ರಿ.
ನೋಡಿ ಚೆನ್ನಾಗಿ ಎಣ್ಣೆಯಲ್ಲಿ ಉಳ್ಳಾಗಡ್ಡಿಯನ್ನು ಹುರ್ಕೊಳ್ರಿ. ಈ ರೀತಿ ಮಾಡೋದ್ರಿಂದ ಪಲ್ಯ ಮಸ್ತಾಗಿ ಬರ್ತೈತ್ರಿ. ಈಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿಕೊಂಡಿರೋಂಥ ಟಮಾಟೆಯನ್ನು ಹಾಕ್ಕೊಳ್ರಿ. ಟಮಾಟೆಯನ್ನು ಮೆತ್ತಗಾಗೋವರೆಗೂ ಚೆನ್ನಾಗಿ ಹುರ್ಕೊಳ್ರಿ. ಆಮೇಲೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಟು ಇರುವಂಥ ಬೀನ್ಸನ್ನು ಹಾಕ್ಕೊಳ್ರಿ. ಬೀನ್ಸ್ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ರಿ. ನೋಡಿ ಈ ರೀತಿ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಳ್ರಿ ಬೀನ್ಸನ್ನು. ಒಂದು ಪ್ಲೇಟನ್ನು ಮುಚ್ಚಿ 1-2 ನಿಮಿಷ ಎಣ್ಣೆಯಲ್ಲೇ ಚೆನ್ನಾಗಿ ಬೇಯೋಗಿ ಬಿಡ್ರಿ. ಈಗ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಒಣ ಖಾರ ಹಾಕ್ಕೊಳ್ರಿ. ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ರಿ. ನಾವಿಲ್ಲಿ ಖಾರಕ್ಕೆ ಒಣ ಖಾರ ಹಾಕ್ಕೊಂಡೀವಿ. ನೀವು ಬೇಕಾದರೆ ಹಸಿಮೆಣಸಿಕಾಯನ್ನು ಹೆಚ್ಚಾದರೂ ಹಾಕ್ಕೊಳ್ಬೋದು, ಇಲ್ಲಾಂದರೆ ತರಿಯಾಗಿ ರುಬ್ಬಿ ಆದರೂ ಹಾಕ್ಕೊಳ್ಬೋದು, ನಿಮ್ಮ ಇಷ್ಟ. ಹಸಿ ಮೆಣಸಿಕಾಯಿ ಆದರೂ ಹಾಕ್ಕೊಳ್ಬೋದು, ಒಣ ಖಾರ ಆದರೂ ಹಾಕ್ಕೊಳ್ಬೋದು. ಅದನ್ನು ನಾವಿಲ್ಲಿ ಒಣ ಖಾರ ಬಳಸಾಕತ್ತೀವಿ ರೀ. ಈಗ ನೋಡಿ ಮುಚ್ಚಿ ಇಟ್ಕೊಂಡು 1 ನಿಮಿಷ ಬೇಯಿಸ್ಕೊಳ್ರಿ ಬೀನ್ಸನ್ನು. ಬೆಂದ ನಂತರ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ರಿ. ನೀರು ಬೀನ್ಸ್ ಮುಳುಗುವಷ್ಟು ನೀರು ಹಾಕ್ಕೊಳ್ರಿ, ಜಾಸ್ತಿ ನೀರು ಹಾಕ್ಕೊಳ್ಬೇಡ್ರಿ. ನೀರು ಹಾಕ್ಕೊಂಡು ಗ್ಯಾಸ್ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 3-4 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ರುಚಿಕರವಾದ ಆರೋಗ್ಯಯುತವಾದ ಬಿಸಿ ಬಿಸಿಯಾದ ಮಸ್ತಾದ ಬೀನ್ಸ್ ಪಲ್ಯ ಈಸ್ ರೆಡಿ. ಈ ಪಲ್ಯ ರೊಟ್ಟಿ ಅಥವಾ ಚಪಾತಿ ಜೊತೆ ತಿನ್ನಲು ತುಂಬ ಮಸ್ತಾಗಿರ್ತೈತೆ ರೀ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿರಿ, ಹೇಗೆ ಬಂತಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೀವು ಯಾವ್ಯಾವ ಊರಿನಿಂದ ನೋಡ್ತಾ ಇದ್ದೀರಾ, ನಿಮ್ಮ ಊರು ಯಾವುದು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು.